ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. ಮಧ್ಯಾಹ್ನ ಊಟದ ನಂತರ ದತ್ತ ಪರಿವಾರದ ಅಧಿಕಾಂಶ ಮಹಿಳೆಯರು ಪೂಜಾ ಸ್ಥಾನದಲ್ಲಿ ಸೇರಿದರು. ಈ ವೇಳೆ ಧಾರ್ಮಿಕ ಗ್ರಂಥವನ್ನು ಓದುವುದು ಮತ್ತು ಕೇಳುವ ಸಮಯ ಆಗಿತ್ತು. ಭುವನೇಶ್ವರಿಯವರು ಬಂದರು ಮತ್ತು ಅವರ ಹಿಂದೆ ಹಿಂದೆ ನರೇನ್ ಕೂಡ ಬಂದು ಅಮ್ಮನ ಹತ್ತಿರ ಶಾಂತವಾಗಿ ಕುಳಿತುಕೊಂಡ. ಅವನನ್ನು ನೋಡಿ ಇಶಿಮಾ ಕೇಳಿದ್ರು, ಅರೆ ಬಿಲೆ, ನೀನು ಇಲ್ಲಿ ಕುಳಿತುಕೊಂಡಿದ್ದೀಯಾ? ಹ್ಞೂ ಠಾಕೂರ್ಮಾ. ನೀನು ಆಟ ಆಡಲು ಹೋಗೋದಿಲ್ವಾ? ಇಲ್ಲ ಠಾಕೂರ್ಮಾ, ಇವತ್ತು ಮಹಾಭಾರತ ಕೇಳ್ತೇನೆ. ನಿನಗೆ ಮಹಾಭಾರತ ಕೇಳೋದು ಆಟಕ್ಕಿಂತ ಜಾಸ್ತಿ ಇಷ್ಟವಾಗುತ್ತಾ? ಹೌದು ಠಾಕೂರ್ಮಾ. ನೀನು ಅಷ್ಟೊತ್ತು ಶಾಂತವಾಗಿ ಕುಳಿತಿರ್ತೀಯಾ? ಏನು ಗಲಾಟೆ ಹಾಕೋದಿಲ್ಲ ತಾನೇ? ಅದಕ್ಕೆ ಮೊದಲು ನರೇನ್ ಏನೂ ಹೇಳಲಿಲ್ಲ. ಮೊದಲು ಸ್ವಲ್ಪ ಮುಗುಳ್ನಕ್ಕ ಮತ್ತು ಸಂಕುಚಿತನಾಗಿ ಅಂದುಕೊಂಡ, ನಾನೇನು ಅಷ್ಟೊಂದು ಗಲಾಟೆ ಹಾಕ್ತೀನಾ ಅಂತ. ಕಾಳಿಪ್ರಸಾದರ ಚಿಕ್ಕ ಸೊಸೆ ಮಹಾಭಾರತ ಪುಸ್ತಕ ತೆಗೆದು ಓದಲು ಆರಂಭಿಸಿದರು. ವೈಶಂಪಾಯನರು ಹೇಳಿದ್ರು, ಜನ್ಮೇಜಯ್. ಕರ್ಣನ ಮಾತನ್ನು ಕೇಳಿ ಪಾಂಡವರು ತಮ್ಮ ತಮ್ಮ ಉತ್ತರೀಯ ವಸ್ತ್ರ ತೆಗೆದಿಟ್ಟು ಸಭೆಯಲ್ಲಿ ಕುಳಿತುಕೊಂಡರು. ರಾಜನ್, ಆ ಸಭೆಯಲ್ಲಿ ದುಶ್ಯಾಸನನು ದ್ರೌಪದಿಯ ವಸ್ತ್ರವನ್ನು ಬಲಪೂರ್ವಕವಾಗಿ ಹಿಡಿದು ಎಳೆಯಲು ಆರಂಭಿಸಿದ. ಆಗ ದ್ರೌಪದಿಯು ಭಗವಾನ್ ಶ್ರೀಕೃಷ್ಣನ ಸ್ಮರಣೆ ಮಾಡಲು ಆರಂಭಿಸಿದಳು. ದ್ರೌಪದಿಯು ಮನಸ್ಸಲ್ಲೇ ಅಂದುಕೊಂಡಳು, ಹಿಂದೆ ವಶಿಷ್ಠರು ಹೇಳಿದ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ವಿಪತ್ತಿನಲ್ಲಿ ಭಗವಾನ್ ಶ್ರೀಕೃಷ್ಣನ ಸ್ಮರಣೆ ಮಾಡಬೇಕು. ವೈಶಂಪಾಯನರು ಮತ್ತೆ ಹೇಳಿದರು, ಜನ್ಮೇಜಯ್. ಹೀಗೆ ವಿಚಾರ ಮಾಡಿ ದ್ರೌಪದಿಯು ಮತ್ತೆ ಮತ್ತೆ ಗೋವಿಂದ್ ಗೋವಿಂದ್ ಎಂದು ಕೃಷ್ಣನ ಹೆಸರಿನಿಂದ ಕರೆದಳು. ಮತ್ತು ಆಪತ್ತಿನ ಸಮಯದಲ್ಲಿ ಅಭಯ ಕೊಡುವವರಾದ ಪಿತಾಮಹ ಕೂಡ ಮನಸ್ಸಿನಲ್ಲಿ ನಾರಾಯಣನ ಸ್ವರೂಪ ಶ್ರೀಕೃಷ್ಣನ ಚಿಂತನೆ ಮಾಡಿದರು. ದ್ರೌಪದಿ ಕೂಗಿ ಕೂಗಿ, ಹೇ ಕೇಶವ, ಕೌರವರು ನನ್ನ ಅಪಮಾನ ಮಾಡುತ್ತಿದ್ದಾರೆ. ಏನು ನಿನಗೆ ಗೊತ್ತಿಲ್ಲವೇ? ಹೇ ನಾಥ್, ರಮಾನಾಥ್, ಹೇ ಬ್ರಜ್ನಾಥ್, ಹೇ ಸಂಕಟನಾಶನ್, ಜನಾರ್ದನ್, ನಾನು ಈ ಕೌರವರೂಪಿ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ದೇನೆ. ನನ್ನ ಉದ್ಧಾರ ಮಾಡಿ. ಸಚ್ಚಿದಾನಂದ ಸ್ವರೂಪ್, ಹೇ ಶ್ರೀಕೃಷ್ಣ, ಮಹಾಯೋಗಿನ್, ವಿಶ್ವಾತ್ಮನ್, ವಿಶ್ವಭಾವನ್, ಗೋವಿಂದ್, ಈ ಅಬಲೆಯ ರಕ್ಷಣೆ ಮಾಡಿ. ಈ ಕರುಣಧ್ವನಿ ಕೇಳಿ ಶ್ರೀಕೃಷ್ಣ ಗದ್ಗದನಾದ. ತನ್ನ ಶಯ್ಯೆಯಲ್ಲಿದ್ದ ಶ್ರೀಕೃಷ್ಣ ಬರಿಗಾಲಿನಿಂದಲೇ ಓಡಿ ಬಂದ. ಈಗ ಅಲ್ಲಿ ಪುಸ್ತಕ ಓದುವುದನ್ನು ಕೇಳುತ್ತಿದ್ದ ಮಹಿಳೆಯೊಬ್ಬಳು ದೃಷ್ಟಿ ಎತ್ತಿ ನರೇನ್ ಕಡೆ ನೋಡಿದಳು. ಈ ಕಿಡಿಗೇಡಿ ಮಗು ಇಷ್ಟು ಶಾಂತವಾಗಿ ಹೇಗೆ ಕುಳಿತಿದೆ? ಅದಕ್ಕೆ ನರೇನ್ ಹೇಳಿದ, ನನಗೆ ಮಹಾಭಾರತ ತುಂಬ ಇಷ್ಟ ಆಗುತ್ತದೆ ಕಾಕಿ. ನರೇನ್ ಹೇಗೆ ಹೇಳಿದ ಅಂದರೆ, ನನ್ನನ್ನು ಕಿಡಿಗೇಡಿ ಹುಡುಗ ಅಂತ ಇಲ್ಲಿಂದ ಎಲ್ಲಿ ಓಡಿಸಿಬಿಡ್ತಾರೋ ಅನ್ನೋ ಶಂಕೆಯಿಂದ ಹೇಳಿದ. ಈ ಪಾಠದ ನಂತರ ಭುವನೇಶ್ವರಿ ತಮ್ಮ ಕೋಣೆಯ ಕಡೆಗೆ ಹೊರಟರು ಮತ್ತು ನರೇನ್ ಅವರ ಜೊತೆ ಅಮ್ಮನ ಬೆರಳು ಹಿಡಿದು ಹೊರಟ. ಮತ್ತೆ ಕೇಳಿದ, ಮಾ, ಭಗವಂತನನ್ನ ಕರೆದ್ರೆ ನಿಜವಾಗಿಯೂ ಬರ್ತಾನಾ? ಭುವನೇಶ್ವರಿಯವರು ನರೇಂದ್ರನ ಕಡೆಗೆ ನೋಡಿ ಅಂದುಕೊಂಡ್ರು, ಈ ಬಾಲಕ ನಿಜವಾಗಿಯೂ ಅಸಾಧಾರಣ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಈ ಥರದ ಪ್ರಶ್ನೆ ಹೇಳುತ್ತವೆ. ಇವನ ಹತ್ತಿರ ಅನ್ವೇಷಕ ದೃಷ್ಟಿ ಇದೆ ಮತ್ತು ಸತ್ಯದವರೆಗೂ ಮುಟ್ಟಲು ಇಷ್ಟಪಡುತ್ತಾನೆ. ಮತ್ತೆ ಹೇಳಿದರು, ಪುರಾಣಗಳಲ್ಲಂತೂ ಇದನ್ನೇ ಹೇಳುತ್ತಾರೆ ಮಗ. ನಿಜವಾದ ಜೀವನದಲ್ಲಿ ಏನು ಆಗುತ್ತದೆ ಮಾ? ಇವನೀಗ ಪುರಾಣಗಳ ಮಾತನ್ನು ಸತ್ಯವಿದೆಯೋ ಎಂದು ಪರೀಕ್ಷಿಸಲು ನೋಡುತ್ತಿದ್ದಾನೆ. ಭುವನೇಶ್ವರಿ ಯೋಚಿಸಿದ್ರು, ಒಂದು ವೇಳೆ ಈಗ ಹಾಗೆಲ್ಲ ಆಗುವುದಿಲ್ಲ ಅಂತ ಹೇಳಿದರೆ ಪುರಾಣಗಳನ್ನು ಧಿಕ್ಕರಿಸಲು ಶುರು ಮಾಡ್ತಾನೆ. ಅದಕ್ಕೆ ಹೇಳಿದರು, ಹೌದು ಮಗ, ಈಗಲೂ ಬರುತ್ತಾನೆ, ಆದರೆ ನಿಜವಾದ ಮನಸ್ಸಿನಿಂದ ಕರೆಯಬೇಕು. ಮಾ, ನೀನು ಯಾವಾಗಲಾದರೂ ಕರೆದಿದ್ಯಾ? ಈಗ ಭುವನೇಶ್ವರಿ ದೇವಿ ಅಸಮಂಜಸದಲ್ಲಿ ಸಿಕ್ಕಿಕೊಂಡ್ರು. ಆದರೆ ಅವರು ಕೂಡ ಕರೆದಿದ್ದರಲ್ಲ. ಮತ್ತೆ ಹೇಳಿದರು, ಹೌದು ಮಗ, ಕರೆದಿದ್ದೆ. ನಾನು ನನ್ನ ಸಂಕಟದ ಸಮಯದಲ್ಲಿ ಅಲ್ಲ, ಸ್ವಾರ್ಥದ ಸಮಯದಲ್ಲಿ ಕರೆದಿದ್ದೆ. ಹಾಗಾದರೆ ಭಗವಂತ ಬಂದಮ್ಮ? ಅವನು ನನ್ನ ಕರೆಯನ್ನು ಕೇಳಿದ, ಆದರೆ ಸ್ವತಃ ಅವನು ಬರಲಿಲ್ಲ. ಯಾಕೆ? ಯಾಕೆಂದರೆ ನಾನು ಭಗವಂತನನ್ನು ಕರೆದೇ ಇರಲಿಲ್ಲ. ನಾನು ಏನನ್ನು ಕೇಳಿಕೊಂಡಿದ್ದೆ ಅದನ್ನು ಕಳಿಸಿಕೊಟ್ಟ. ನೀನು ಏನು ಕೇಳಿಕೊಂಡಿದ್ದೆ ಮಾ? ನಿನ್ನನ್ನು ಕೇಳಿಕೊಂಡಿದ್ದೆ ಮಗ, ನೀನು ಬಂದು ಬಿಟ್ಟೆ. ನೀನು ತಪ್ಪು ಮಾಡಿಬಿಟ್ಟೆ ಮಾ. ನೀನು ಅವರ ದರ್ಶನವನ್ನು ಕೇಳಿಕೊಳ್ಳಬೇಕಾಗಿತ್ತು. ಮಕ್ಕಳಂತೂ ಎಲ್ಲರಿಗೂ ಆಗುತ್ತವೆ.
ಭಗವಂತನ ದರ್ಶನ ಎಷ್ಟು ಜನ ಮಾಡಿದ್ದಾರೆ? ಭುವನೇಶ್ವರಿ ಸ್ತಂಭಿತವಾಗಿ ತಮ್ಮ ಬಿಲೆಯನ್ನೇ ನೋಡ್ತಾ ನಿಂತರು.